ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಪರ್ಸ್ನಲ್ಲಿ ಈ ಒಂದು ವಸ್ತು ಇಟ್ರೆ ಸಾಕು, ನೀವು ಶೀಘ್ರದಲ್ಲಿ ಕೋಟ್ಯಾಧಿಪತಿ ಆಗ್ತೀರಿ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋ ಕೆಳಗಡೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಅನ್ನ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಆಗ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ಇವತ್ತು ನಾವು ನಿಮಗೆ ನಿಮ್ಮ ಪರ್ಸ್ ನಲ್ಲಿ ಇಟ್ಟುಕೊಳ್ಳಬಹುದಾದ ವಸ್ತುಗಳು ಯಾವುದು ಅಂತ ತಿಳಿಸ್ತೀವಿ. ಈ ವಸ್ತುಗಳನ್ನ ಪರ್ಸ್ ನಲ್ಲಿ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಂಪತ್ತಿಗೆ ಹಾಗೂ ಯಾವುದೇ ವಸ್ತುವಿನ ಕೊರತೆ ಇರೋದಿಲ್ಲ. ನೀವು ಬಯಸುವ ಯಾವುದೇ ವಸ್ತುಗಳನ್ನ ನೀವು ಪಡೆಯಲು ಸಾಧ್ಯವಾಗುತ್ತೆ. ನೀವು ಎಲ್ಲಿಗೆ ಹೋದ್ರೂ ನಿಮಗೆ ಪ್ರಗತಿ ಸಿಗುತ್ತೆ. ನಿಮ್ಮ ಪರ್ಸ್ ಯಾವಾಗಲೂ ಹಣದಿಂದ ತುಂಬಿರುತ್ತೆ. ನಾವಿಲ್ಲಿ ಹೇಳುತ್ತಿರುವ ರೆಮಿಡಿಗಳು ತುಂಬಾನೇ ಸರಳವಾದ ಪರಿಹಾರಗಳಾಗಿರುತ್ತೆ. ಈ ವರ್ಷ ನಿಮ್ಮ ಪರ್ಸ್ ತುಂಬಾ ಹಣ ಇರಬೇಕು, ಯಾವತ್ತೂ ಹಣದ ಕೊರತೆ ಆಗಬಾರದು ಅಂದ್ರೆ ನಾವು ನಿಮಗೆ ಹೇಳೋ ಈ ಪರಿಹಾರಗಳನ್ನ ಫಾಲೋ ಮಾಡಿ. ನಿಮ್ಮ ಪರ್ಸ್ನಲ್ಲಿ ತುಳಸಿ ಎಲೆಗಳೊಂದಿಗೆ 5 ರೂಪಾಯಿ ನಾಣ್ಯವನ್ನ ಇಟ್ಕೊಳ್ಬೇಕು. ಒಂದು ತುಳಸಿ ಎಲೆ ಮತ್ತು 5 ರೂಪಾಯಿ ನಾಣ್ಯವನ್ನ ತೆಗೆದುಕೊಂಡು ಈಗ ಅದನ್ನ ಇಟ್ಟುಕೊಳ್ಳುವ ಮಾರ್ಗವನ್ನ ನಿಮಗೆ ಹೇಳ್ತೀವಿ, ಕೇಳಿ. ಜೊತೆಗೆ ಅದನ್ನ ಯಾಕೆ ಇಡಬೇಕು, ಇಡುವ ಮೊದಲು ಏನ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಮೊದಲಿಗೆ ತುಳಸಿ ಎಲೆಯ ಮೇಲೆ ಬಿಳಿ ಶ್ರೀಗಂಧದ ತಿಲಕವನ್ನ ಹಚ್ಚಿ. ಈಗ 5 ರೂಪಾಯಿ ನಾಣ್ಯದ ಮೇಲೆ ಸ್ವಲ್ಪ ಶ್ರೀಗಂಧದ ತಿಲಕವನ್ನ ಹಚ್ಚಿ ಅದನ್ನ ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಓಂ ಶ್ರೀ ಶ್ರೀ ನಮಃ ಮಂತ್ರವನ್ನ 108 ಬಾರಿ ಜಪಿಸಿ ಅದನ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ತುಳಸಿ ಸಾಮಾನ್ಯ ಎಲೆಯಲ್ಲ. ಹಿಂದೂ ಧರ್ಮದಲ್ಲಿ ನಾವು ತುಳಸಿ ದೇವಿ ಎಂದು ಪೂಜಿಸಲಾಗುತ್ತೆ. ಎಲ್ಲಾ ಯಾತ್ರಾ ಸ್ಥಳಗಳು ತುಳಸಿಯ ಮೂಲದಲ್ಲಿ ವಾಸವಾಗಿರ್ತವೆ. ತುಳಸಿ ವಿಷ್ಣುವಿನ ಪ್ರೀತಿಯ ಪತ್ನಿ. ಭಗವಾನ್ ವಿಷ್ಣು ಸ್ವತಃ ಸಾಲಿಗ್ರಾಮದ ರೂಪದಲ್ಲಿ ಅಂದ್ರೆ ಕಲ್ಲಿನ ರೂಪದಲ್ಲಿ ತುಳಸಿ ಜೊತೆ ವಾಸವಾಗಿರ್ತಾನೆ. ಆದ್ರಿಂದ ಲಕ್ಷ್ಮಿ ಇರುವಲ್ಲಿ ವಿಷ್ಣು ದೇವರು ಇದ್ದೇ ಇರ್ತಾರೆ, ವಿಷ್ಣು ಇರುವಲ್ಲಿ ಲಕ್ಷ್ಮೀ ದೇವಿ ಇದ್ದೇ ಇರ್ತಾಳೆ ಎನ್ನುವ ನಂಬಿಕೆ ಇದೆ. ಈಗ ನೀವು 5 ರೂಪಾಯಿ ನಾಣ್ಯದೊಂದಿಗೆ ತುಳಸಿ ಎಲೆಯನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಲಕ್ಷ್ಮಿ ಜೊತೆಗೆ ಶ್ರೀ ನಾರಾಯಣನ ಆಶೀರ್ವಾದವನ್ನು ಕೂಡ ಪಡೆದಂತೆ. ಲಕ್ಷ್ಮೀ ದೇವಿ ಸಂಪತ್ತಿನ ದೇವತೆಯಾದರೂ ಸಹ ವಿಷ್ಣು ಯಾರಿಗೆ ಎಷ್ಟು ಸಂಪತ್ತನ್ನ ನೀಡಬೇಕು ಎಂಬುದನ್ನ ನಿರ್ಧರಿಸುತ್ತಾರೆ. ಹಾಗಾಗಿ ನೀವು ನಿಮ್ಮ ಪರ್ಸ್ನಲ್ಲಿ ಲಕ್ಷ್ಮೀ ದೇವಿಯ ರೂಪವಾದ ತುಳಸಿಯನ್ನ ಇಟ್ಕೊಂಡ್ರೆ ವಿಷ್ಣು ದೇವರು ಪ್ರಸನ್ನನಾಗಿ ನಿಮ್ಮ ಸಂಪತ್ತನ್ನ ಹೆಚ್ಚಿಸ್ತಾನೆ. ಈ ನಾಣ್ಯ ಮತ್ತು ತುಳಸಿಯನ್ನ ವರ್ಷ ಪೂರ್ತಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಯಾವತ್ತಿಗೂ ನಿಮಗೆ ಹಣದ ಕೊರತೆ ಉಂಟಾಗೋದಿಲ್ಲ, ಹಣ ಹೆಚ್ಚುತ್ತಲೇ ಹೋಗುತ್ತೆ. ಇನ್ನು ಹಿಂದೂ ಧರ್ಮದಲ್ಲಿ ಅಕ್ಕಿಯನ್ನ ಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತೆ. ನೀವು 8 ಅಕ್ಕಿ ಕಾಳುಗಳನ್ನ ಲಕ್ಷ್ಮೀ ದೇವಿಯ ಪಾದಗಳಿಗೆ ಅರ್ಪಿಸಬೇಕು. ದೇವಿಗೆ ಭಕ್ತಿಯಿಂದ ಪೂಜಿಸಿದ ನಂತರ ಅದನ್ನ ಸಣ್ಣದಾದ ಕೆಂಪು ಬಟ್ಟೆಯಲ್ಲಿ ಇಟ್ಕೊಳ್ಳಿ, ಕಟ್ಟಿ. ಈಗ ನೀವು ಅದನ್ನ ನಿಮ್ಮ ಕೈಚೀಲ ಅಥವಾ ಪರ್ಸ್ನಲ್ಲಿ ಇಡಬೇಕು. ಲಕ್ಷ್ಮೀ ದೇವಿಯರಲ್ಲಿ 8 ರೀತಿಯ ಲಕ್ಷ್ಮಿಯರು ಇದ್ದಾರೆ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ಪರಾಕ್ರಮ ಲಕ್ಷ್ಮಿ, ಗಜಲಕ್ಷ್ಮಿ. ಇವು 8 ರೀತಿಯ ಲಕ್ಷ್ಮಿಯ ರೂಪಗಳಾಗಿವೆ. ಆದ್ರಿಂದ ನೀವು 8 ಅಕ್ಕಿ ಕಾಳುಗಳನ್ನ ಇಟ್ಕೊಂಡ್ರೆ ನೀವು 8 ರೀತಿಯ ಲಕ್ಷ್ಮೀ ದೇವಿಯರ ಆಶೀರ್ವಾದವನ್ನ ಪಡಿತೀರಾ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೆ ಎಂದಿಗೂ ಹಣದ ಕೊರತೆ ಬರುವುದಿಲ್ಲ. ನಿಮ್ಮ ಹಣವು ನಿರಂತರವಾಗಿ ಹೆಚ್ಚುತ್ತಲೇ ಇರುತ್ತೆ. ನೀವು ಬಯಸಿದರೆ ನಿಮ್ಮ ಬಳಿ ನಾಣ್ಯಗಳನ್ನ ಸಹ ಇಟ್ಟುಕೊಳ್ಳಬಹುದು. ಇದನ್ನ ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ಒಂದು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಬೆಳ್ಳಿ ನಾಣ್ಯಗಳನ್ನು ಅರ್ಪಿಸಿ ನಂತರ ಓಂ ಶ್ರೀ ನಮಃ ಮಂತ್ರವನ್ನ 108 ಬಾರಿ ಪಠಿಸಿ ನಂತರ ಬೆಳ್ಳಿ ನಾಣ್ಯವನ್ನ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. 2026ರ ಈ ಇಡೀ ವರ್ಷ ನಿಮಗೆ ಒಳ್ಳೆಯದಾಗಿರುತ್ತೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದ್ರೆ ವರ್ಷವಿಡೀ ನಿಮಗೆ ಯಾವುದೇ ಹಣದ ಕೊರತೆ ಇರೋದಿಲ್ಲ. ನಿಮಗೆ ಮತ್ತೊಂದು ಪರಿಹಾರ ಹೇಳ್ತೀನಿ, ಕೇಳಿ. ಹಿಂದೂ ಧರ್ಮದಲ್ಲಿ ಅರಳಿ ಎಲೆಯನ್ನ ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ನೀವು ಏನ್
ಮಾಡಬೇಕು ಅಂದ್ರೆ ಅರಳಿ ಎಲೆಗಳನ್ನ ತೆಗೆದುಕೊಂಡು ಈ ಎಲೆಗಳ ಮೇಲೆ ಕೆಂಪು ಶ್ರೀಗಂಧದಿಂದ ಅಥವಾ ರಕ್ತ ಚಂದನದಿಂದ ಶ್ರೀ ಎಂದು ಬರೆಯಿರಿ. ಅದು ಚೆನ್ನಾಗಿ ಒಣಗಿದ ಮೇಲೆ ಅದನ್ನ ನಿಮ್ಮ ಪರ್ಸ್ನಲ್ಲಿ ಇರಿಸಿ. ಇದರಿಂದ ಈ ವರ್ಷ ನೀವು ಯಾವಾಗಲೂ ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿರ್ತೀರಾ. ಇದು ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುತ್ತೆ. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿ ಆಶೀರ್ವಾದ ಕೂಡ ಸದಾ ನಿಮ್ಮ ಮೇಲಿರುತ್ತೆ. ಇನ್ನು ನವಿಲುಗರಿಯನ್ನು ಸಹ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ತುಂಬಾನೇ ಶುಭವಾದಂಥದ್ದು. ನವಿಲುಗರಿ ಕೂಡ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದು. ಹಾಗಾಗಿ ಅದನ್ನ ಪರ್ಸ್ನಲ್ಲಿ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಆಕರ್ಷಿತಳಾಗ್ತಾಳೆ. ನೀವು ಅದನ್ನ ಪರ್ಸ್ನಲ್ಲಿ ಇಟ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಂಪತ್ತಿನ ಕೊರತೆ ಉಂಟಾಗೋದಿಲ್ಲ. ಇದಲ್ಲದೆ ನೀವು ಮ್ಯಾಗ್ನೆಟ್ ಅನ್ನ ಅಂದ್ರೆ ಅಯಸ್ಕಾಂತವನ್ನ ಸಹ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು. ಅಯಸ್ಕಾಂತವು ಕಬ್ಬಿಣವನ್ನ ತನ್ನ ಕಡೆಗೆ ಆಕರ್ಷಿಸುವಂತದ್ದು. ಅದು ಲಕ್ಷ್ಮಿಯನ್ನ ಆಕರ್ಷಿಸುತ್ತೆ. ಅಂದ್ರೆ ಅದು ತನ್ನ ಕಡೆಗೆ ಹಣವನ್ನ ಆಕರ್ಷಿಸುತ್ತೆ ಅನ್ನೋದನ್ನ ಶಾಸ್ತ್ರಗಳು ತಿಳಿಸುತ್ತವೆ. ಅದಕ್ಕಾಗಿ ನೀವು ನಿಮ್ಮ ಬಲಗೈಯಲ್ಲಿ ಅಯಸ್ಕಾಂತವನ್ನ ಹಿಡಿದು ಕಣ್ಣು ಮುಚ್ಚಿಕೊಂಡು ಓಂ ಶ್ರೀ ಶ್ರೀ ನಮಃ ಎಂದು ಈ ಮಂತ್ರವನ್ನ 108 ಬಾರಿ ಜಪಿಸಬೇಕು. ನಂತರ ಅಯಸ್ಕಾಂತಕ್ಕೆ ಧೂಪ ದೀಪದಿಂದ ಆರತಿ ಮಾಡಿ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಇದರಿಂದ ಪೂರ್ತಿ ವರ್ಷ ನಿಮ್ಮ ಪರ್ಸ್ನಲ್ಲಿ ಹಣ ಖಾಲಿಯಾಗೋದೇ ಇಲ್ಲ. ಇವಿಷ್ಟನ್ನು ನೀವು ಮಾಡುತ್ತಾ ಬಂದ್ರೆ ಎಂದಿಗೂ ನಿಮ್ಮ ಬಳಿ ಹಣ ಕಡಿಮೆಯಾಗೋದಿಲ್ಲ. ಇನ್ನು ನೀವು ಅಯಸ್ಕಾಂತವನ್ನ ಪೂಜಿಸಿ ನಿಮ್ಮ ವ್ಯಾಪಾರ ಸ್ಥಳದಲ್ಲೂ ಕೂಡ ಇಡಬಹುದು. ಜನರು ತಮ್ಮತ್ತ ಆಕರ್ಷಿತರಾಗಬೇಕು ಎಂದು ಬಯಸುವವರು ಅಯಸ್ಕಾಂತವನ್ನ ಕೊರಳಿನಲ್ಲಿ ಧರಿಸಬಹುದು. ತನ್ನ ಕಚೇರಿ ಸ್ಥಳದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಅಯಸ್ಕಾಂತವನ್ನ ಇಟ್ಕೊಳ್ಬಹುದು. ಇದರಿಂದ ಹೆಚ್ಚು ಹೆಚ್ಚು ಗ್ರಾಹಕರು ನಿಮ್ಮ ವ್ಯಾಪಾರದತ್ತ ಆಕರ್ಷಿತರಾಗ್ತಾರೆ. ಇನ್ನು ಕೊನೆಯದಾಗಿ ಒಂದು ಪರಿಹಾರ ಹೇಳ್ತೀವಿ ಕೇಳಿ. ಸಾಮಾನ್ಯವಾಗಿ ನಾವು ಹಿರಿಯರನ್ನ ನೋಡಲು ಹೋದಾಗ ಅಥವಾ ನಮ್ಮ ಮನೆಗೆ ಹಿರಿಯರು ಯಾರಾದ್ರೂ ಬಂದಾಗ ಅವರು ನಮ್ಮ ಕೈಯಲ್ಲಿ ಹಣ ಕೊಡ್ತಾರೆ ಅಲ್ವಾ? ಹಿರಿಯರು ಕೊಟ್ಟ ಹಣವನ್ನ ಯಾವತ್ತಿಗೂ ಖರ್ಚು ಮಾಡಬೇಡಿ. ಅವರು ಕೊಟ್ಟ ಹಣದ ಮೇಲೆ ಶ್ರೀಗಂಧ ಹಚ್ಚಿ ಈ ಹಣವನ್ನ ಮಡಿಚಿದ ನಂತರ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಹಣ ದುಪ್ಪಟ್ಟಾಗತ್ತೆ. ನೀವು ಶ್ರೀಮಂತರಾಗೋದು ಖಚಿತ. ಇದೆಲ್ಲವೂ ಸರಳ ಉಪಾಯವಾಗಿದ್ದು ಇದನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಕೋಟ್ಯಾಧಿಪತಿಗಳಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.